ಶರಣರನ್ನು ಸ್ಮರಿಸಿಕೊಳ್ತಾ ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಳ್ತಾ ಬಸವಾದಿ ಶರಣರನ್ನು ಸ್ಮರಿಸಿಕೊಳ್ತಾ ಇಲ್ಲಿ ನೆರೆದಿರುವ ಎಲ್ಲ ಶರಣ ತಂದೆ ತಾಯಿಗಳ ಅಂತರಾತ್ಮಕ್ಕೆ ಶರಣ. ಇವತ್ತಿನ ಯಜಮಾನ್ರ ಸರೇಂದ್ರಪ್ಪ ಮಜ್ಜಿಗೆ ಭಾಳ ಸಂತೋಷ ಆಯ್ತು. ಮೇಲಾರಪ್ಪ ಮಜ್ಜಿಯವ್ರ ಕುಟುಂಬದವ್ರ ಮನೆಯಲ್ಲಿ ಇವತ್ತು ಈ ಒಂದು ಶಿವಯೋಗ ಪ್ರಾರ್ಥನೆ ಎಲ್ಲ ನಡೀತು. ಇದನ್ನೆಲ್ಲ ಯಾಕೆ ಮಾಡಬೇಕು? ಈಗ ನಮ್ಮದು ಬದುಕಿನಲ್ಲಿ ಇಲ್ಲಿ ಹುಟ್ಟಿ ಬಂದೇವಂತಂದ್ರೆ ಇದು ದೇಹ ತಾಯಿ ಗರ್ಭದಿಂದ ಹುಟ್ಟಿದೆ. ಈಗ ನೀನು ಯಾರ ಮಗಳು? ಮೈಲಾರಪ್ಪರ ಅಪ್ಪಾರ ಯಾರು? ಗುಡದಪ್ಪರ ಅಪ್ಪಾರ ಯಾರು? ಡಿಗ್ರಿ ಓದಕತ್ತಾಳಕ್ಕಿ. ಗುಡದಪ್ಪರ ಅಪ್ಪರ ಹೆಸರು ನೀಲಪ್ಪರ ಅಪ್ಪರ ಹೆಸರು. ಈಗೇನಾತ್ರಪ್ಪ ಭಾಳ ಅಂದ್ರ ನಮ್ಮಪ್ಪ, ನಮ್ಮಜ್ಜ, ನಮ್ಮ ಮುತ್ತಜ್ಜನೂ ಒಮ್ಮೆ ನೆನ್ಪಿಡುದಿಲ್ಲ. ಹೌದಲ್ಲ, ಗೊತ್ತಿಲ್ಲ. ಹಂಗಾರೆ ಎಲ್ಲರ ಅಪ್ಪ ಯಾರು? ಶಿವಪ್ಪ. ಈಗ ಎಲ್ಲರಿಗೇನು ಹಿಂಗೆ ನಾವು ಹಂಗ ಹೋದಂಗೆಲ್ಲ ಎಲ್ಲ ಅಪ್ಪನ ಹೋದ್ರೆ ಹೋಗಿ ಲಾಸ್ಟ್ ಯಾರು? ಅಪ್ಪ. ಯಾರು ಹೇಳ? ಪರಮಾತ್ಮ. ವೆರಿ ಗುಡ್, ಚಪ್ಪಾಳೆ ತಡ್ರಿ. ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದು ಏನಪ್ಪ ಅಂದ್ರೆ ನಾನು ಯಾರು? ನಾನು ಯಾರಂತಂದ್ರೆ ಏನು ಹೇಳ್ತೀವ? ನಾನಂದ್ರೆ ನಾನು ಯಾರು? ಭಾಗ್ಯ. ವೆರಿ ಗುಡ್. ಮತ್ತೆ ನೀನು ಯಾರಂದ್ರೆ ಅಂತ ಕೇಳಿ ಇನ್ನು ಮತ್ತೆ ನೀನು ಹೇಳ್ತೀವಿ. ವೆರಿ ಗುಡ್. ಇನ್ನೂ ಶಾಣೆ. ಇನ್ನೂ ಮತ್ತೆ ಕೇಳ್ತಾರೆ ನೀ ಯಾರಂತ. ಗೊತ್ತೈತೇಳ್ರಿ, ನೀವೇನು ನಿಮ್ಗೆ ಗೊತ್ತಿಲ್ಲ. ಇಲ್ಲ, ಇನ್ನೊಂದು ಸ್ವಲ್ಪ ದಿನ ಬಂದ್ರೆ ಎಲ್ಲ ಪರ್ಫೆಕ್ಟ್ ಮಾಡ್ತಾರೆ. ಇಲ್ಲ ಇದ ಬೇಕ. ಪ್ರಾರಂಭದ ಅಂತನ ಇಂಪಾರ್ಟೆಂಟ್. ಶಬಾಷ್. ಇರಲಿ. ಏನಂದ್ರೆ ನಾನನ್ನುವಂಥದ್ದು ನಾನು ಯಾರಂತ ತಿಳ್ಕೊಬೇಕು ಫಸ್ಟ್. ನಾನು ಯಾರಂತಂದ್ರೆ ಒಂದೇದೇನು ಹೇಳಿದೆ ನಾನು? ನಾವೆಲ್ಲರೂ ಯಾರ ಮಕ್ಕಳು? ದೇವ್ರ ಮಕ್ಕಳು. ನಿಮ್ಮ ಮನೆ ಇಲ್ಲಿರ್ಬೋದು, ನನ್ನ ಮನೆ ಕೊಪ್ಪಳದಾಗಿರ್ಬೋದು. ಎಲ್ಲರ ಮನೆ ಸೇರಿ ಎಲ್ಲಿ ಐತಿದ? ಎಲ್ಲಿ ಐತವ? ಭೂಮಿ ಮ್ಯಾಗ ಐತಿ. ಹೌದಲ್ಲ? ಭೂಮಿ ಎಲ್ಲಿ ಐತಿ? ಎಲ್ಲೈತಿ ಭೂಮಿ? ನೀನು ಆರ್ಟ್ಸ್, ನೀನು ಸೈನ್ಸ್ ಎಸ್ ಮಟ್ಟ ಓದಿರಲಿಲ್ಲ. ಭೂಮಿ ಎಲ್ಲೈತಿ? ಈಗ ನಮ್ಮ ಮನೆ ಕೊಪ್ಪಳದಾಗ, ನಿಮ್ಮ ಮನೆ ಟಣಕನ್ಕಲ್. ಎಲ್ಲಾರ ಮನಿನೂ ಭೂಮಿ ಒಳಗೆ. ಭೂಮಿ ಯಾರ ಮನ್ಯಾಗ ಐತಿ? ಅಂತರ್ಲೆ ಐತಿ. ಒಳ್ಳೆ ನೋಡಿ ಬಸಣ್ಣ ವಾರಿಸ ಉತ್ತರ ಕೊಡೋಣ. ಭೂಮಿನೂ ಅಂತರ ಐತಿ. ಅಂತ ಭೂಮಿ ಯಾರ ಮನ್ಯಾಗ ಐತಿ? ಸೂರ್ಯನ ಮನ್ಯಾಗ ಐತಿ. ಅದು ಸೌರಮಂಡಲ ಐತಿಲ್ಲ, ಸೂರ್ಯನ ಸುತ್ತು ಎಲ್ಲ ಗ್ರಹಗಳು ತಿರುಗ್ತಾವಿಲ್ಲ, ಅದು ಸೂರ್ಯನ ಮನೆ ಅಂತ ಸಾಮಾನ್ಯ ಭಾಷೆ ಒಳಗೆ ಹೇಳಕತ್ತೆ, ಹಳ್ಳಿ ಭಾಷೆ. ಈಗ ಸೂರ್ಯನ ಮನ್ಯಾಗ ಐತಿ ಭೂಮಿ. ಸೂರ್ಯ ಎಲ್ಲಿದಾನ? ಏನು ಸೈನ್ಸ್ ಓದಿದ್ದೆಲ್ಲ ಮಾತು ಬಿಡ್ರಿ, SLC ಮಾಡಿ. ಸೂರ್ಯ ಎಲ್ಲಿದಾನ? ಸೌರಮಂಡಲ ಅಂತೀವಿ ನಾವು. ಸೌರಮಂಡಲ ಅನಿಯೋಕ್ಕಿಂತ ಕೋಟ್ಯಾಂತರ ಸೌರಮಂಡಲಗಳು ಈ ವಿಶ್ವದಲ್ಲಿ. ನಮ್ಮ ಕಣ್ಣಿಗೆ ಕಾಣುತ್ತೆ ಏನು? ಒಂದು ಸೂಜಿ ಮನಿ ಎಲ್ಲ ಅದರಾಗ ಲಕ್ಷಾಂತರ ಭಾಗ ಮಾಡಿದ್ರೆ ಏಟೈತೆ ಅಷ್ಟನ್ನು ಕಂಡಿಲ್ಲ ನಾವು. ಸೂರ್ಯಮಂಡಲ ಗ್ಯಾಲಕ್ಸಿ ಒಳಗೈತಿ, ಅಥವಾ ಕ್ಷೀರಪಥ ಅಂತೀವಿ ನಾವು. ಅದು ಎಷ್ಟು ಕೋಟ್ಯಾಂತರ ನಕ್ಷತ್ರಗಳದ. ಕೋಟ್ಯಾಂತರ ನಕ್ಷತ್ರಗಳದ್ದು ಒಂದು ಸಾಮ್ರಾಜ್ಯ, ದೊಡ್ಡ ಒಂದು ವಿಶ್ವ. ಅದೆಲ್ಲ ಸೇರಿಸಿ ಬ್ರಹ್ಮಾಂಡ ಅಂತಾರ, ವಿಶ್ವ ಅಂತಾರ, ಜಗತ್ತು ಅಂತಾರ. ಗೊತ್ತಾಯ್ತಲ್ಲ?
ಎಲ್ಲ ಸೇರಿ ಐತಿ. ಇದನ್ನು ನಾವು ತಿಳ್ಕೊಬೇಕು. ಹಂಗಾರೆ ನಾವೆಲ್ಲಿದ್ದೀವಿ? ಬ್ರಹ್ಮಾಂಡದೊಳಗದೇವಿ, ಇಡೀ ವಿಶ್ವದಾಗದೇವಿ, ಜಗತ್ತಿನಾಗದೇವಿ. ಒಟ್ಟು ಜಗತ್ತು ಅದರೊಳಗೆ ನಾವು ಭಾಳ ಸಣ್ಣವರು. ಏನು ಕೋಟ್ಯಾಂತರ ಭಾಗದಾಗ ಒಂದು ಸೂಜಿ ಮನೆಯಲ್ಲ, ಕಣ್ಣಿಗೆ ಕಾಣ್ಲಕ್ಕ ಕಣನೂ ಅಲ್ಲ ನಾವು. ಇದು ಹೇಳೋದ ಅರ್ಥ ಏನಂದರೆ, ನಾವು ಅವಳದು ಅತಿ ದೊಡ್ಡದು ಅದು ಹೇಳೋಕ್ಕಾಗೋದಲ್ಲ, ಅಷ್ಟು ಬಿಲಿಯನ್ ಗಟ್ಟಲೆ ದೊಡ್ಡದಾಗಿ ಆಕಾರವನ್ನು ಹೊಂದಿದಂಥ ಈ ವಿಶ್ವದೊಳಗೆ ನಾವು ಒಳಗದೀವಿ. ಇದು ಒಂದು ಗೋಲಾಕಾರವಾಗಿ ಐತಿ, ಮೊಟ್ಟೆ ಆಕಾರದಲ್ಲಿ ಹಿಂಗೈತಿ ನಮ್ದು ಇಡೀ ವಿಶ್ವ. ಅದು ವಿಜ್ಞಾನಗಳು ಕಂಡಿಡ್ದ. ಅದನ್ನ ಬಸವಾದಿ ಶರಣರು, ಬಸವಣ್ಣ ಏನು ಮಾಡಿದ ಅಂದ್ರೆ, ನಾವು ಎಲ್ಲಿದ್ದೀವಿ ಅಂತ ಹೇಳಿ ಕೊಟ್ಟ. ನಾವಿರುವಂಥ ಇಡೀ ಬ್ರಹ್ಮಾಂಡ ಹೆಂಗೈತಿ ಅಂತ ಹೇಳಿಕೊಟ್ಟ. ಆಮೇಲೆ ಆ ಬ್ರಹ್ಮಾಂಡದಾಗಿರುವಂಥ ಭೂಮಿ ಹೆಂಗೈತಿ ಅಂತ ಹೇಳಿಕೊಟ್ಟ. ಭೂಮಿ ಒಳಗೆ ನಮ್ಮ ಮನಿ, ನಮ್ಮ ಊರು, ನಮ್ಮ ದೇಶ, ಜಗ, ನಮ್ದು ಐತಲ್ಲ ಭೂಮಿ ಐತಿಲ್ಲ. ಭೂಮಿ ಒಳಗೆ ಎಷ್ಟದಾವು? 208 ದೇಶಗಳದಾವು. ಈ ಭೂಮಿ ಹೆಂಗೈತಿ, ವಿಶ್ವ ಹೆಂಗೈತಿ ಅಂತ ಹೇಳಿಕೊಟ್ಟವ್ರು ಯಾರಪ್ಪ? ವಿಶ್ವಗುರು ಯಾರು? ಬಸವಣ್ಣ ತಿಳಿಸ್ಕೊಟ್ರು. ನಮ್ಮ ವಿಶ್ವದ ಪರಿಚಯವನ್ನು ಮಾಡಿಕೊಟ್ರು. ವಿಜ್ಞಾನ ಕಂಡು ಹಿಡಿಕಿಂತ ಮೊದಲ 800 ವರ್ಷ ಮೊದಲು ಕಂಡು ಹಿಡಿದು ಹೇಳ್ಬಿಟ್ರು. ಅಷ್ಟು ಜ್ಞಾನಿಗಳಿದ್ರು ಬಸವಾದಿ ಶರಣರು. ಹೆಂಗಿದ್ರು ಅಂದ್ರೆ, ಅವರು ವಿಜ್ಞಾನಿಗಳು ಹೌದು, ಸಂಶೋಧಕರು ಹೌದು, ಆಧ್ಯಾತ್ಮಿಕ ಜೀವಿಗಳು ಹೌದು, ಪರಮಾತ್ಮನ ಸ್ವರೂಪಿಗಳೇ ಅವರೆಲ್ಲ ಆಗಿದ್ದು. ಅಲ್ಲದೇವಲ್ಲ, ಅದು ಮೊದಲೇದೇನು? ನಾನಂದ್ರೆ ಏನಂದ್ರೆ, ಈ ಬ್ರಹ್ಮಾಂಡದಲ್ಲಿರುವಂಥ ಒಬ್ಬ ಜೀವಿ. ಈ ಬ್ರಹ್ಮಾಂಡದಲ್ಲಿ ಅಥವಾ ಭೂಮಿಯ ಮೇಲೆ ಎಷ್ಟು ಜೀವರಾಶಿಗಳಾದ 84 ದಶಲಕ್ಷ ಕೋಟಿ ಜೀವರಾಶಿಗಳು ಈ ಪ್ರಪಂಚದಾಗದ. ಆ ಎಲ್ಲ ಜೀವಿಗಳೊಳಗೆ ನಾವು ಒಬ್ಬರು. ನಾವು ಪ್ರಾಣಿಗಳು, ಪಕ್ಷಿಗಳು, ನಾವು ಮನುಷ್ಯ ಪ್ರಾಣಿಗಳು. ಹಂಗಾರ ಈ ಎಲ್ಲ 84 ದಶಲಕ್ಷ ಜೀವರಾಶಿಗಳದಾವಲ್ಲ, ಇದ್ರೊಳಗೆ ಕೇವಲ ಮಾತಾಡಕ್ಕೆ ಬರೋದು ಯಾರು? ಮನುಷ್ಯನಿಗೆ ಮಾತ್ರ ಪರಮಾತ್ಮ ಏನು ಮಾಡ್ಯಾನ? ಮಾತಾಡಕ್ಕೆ ಕೊಟ್ಟ. ಎರಡು ವಿಶೇಷ ಕೊಟ್ಟ ನಮ್ಗೆ. ಎಲ್ಲ ಪ್ರಾಣಿ ಪಕ್ಷಿ ಕೊಡಲಾರ್ದು ನಮ್ಗೆ ಕೊಟ್ಟ. ಮಾತಾಡಕ್ಕೆ ಬಾಯಿಗೆ ಕೊಟ್ಟ, ಮಾತು ಕೊಟ್ಟ. ಆಲೋಚನೆ ಮಾಡಕ್ಕೆ ಶಕ್ತಿ ಕೊಟ್ಟ, ಆಲೋಚನೆ ಶಕ್ತಿ ಕೊಟ್ಟ, ವಿವೇಚನ ಶಕ್ತಿ ಕೊಟ್ಟ. ಇವು ಪ್ರಾಣಿ ಪಕ್ಷಿಗಿಲ್ಲ. ಹುಡ್ತಾವು, ಉಣ್ತಾವು, ತಿಂತಾವು, ಮಲ್ಕೊಂತಾವು, ಒಂದಿನ ಸಾಯುವ ವಯಸ್ಸು ಬಂದು ಸತ್ತು. ಆದ್ರೆ ಮನುಷ್ಯ ಹಂಗ. ಇದನ್ನು ಮಾಡೋದ್ರ ಜೊತೆಗೆ ಆಲೋಚನೆ ಮಾಡುವಂಥ ಶಕ್ತಿ ಕೊಟ್ಟನ. ನಾವು ಸರಿ ಯಾವುದು, ತಪ್ಪು ಯಾವುದು, ಏನು ಈ ಬ್ರಹ್ಮಾಂಡದಾಗ ಐತಿ, ನನ್ನೊಳಗೆ ಏನೈತಿ ಅಂಥೇಳಿ ತಿಳ್ಕೊಳ್ಳೋದು ಏನೈತಲ್ಲ, ತನ್ನನ್ನು ತಾನರಿಯೋದು, ನಮ್ಮನ್ನು ನಾವು ಅರ್ಥಕೊಳ್ಳೋದು. ಮೊದಲೇದ್ದು ನಾನು ಯಾರಂದ್ರೆ ಈ ಬ್ರಹ್ಮಾಂಡದಲ್ಲಿರುವಂಥ ಒಬ್ಬ ಜೀವಿ. ಎರಡನೇದ್ದು ನಾನು ಮನುಷ್ಯ, ನನಗೆ ಬಾಯಿ ಮತ್ತು ವಿವೇಚನೆ ಮಾಡುವಂಥ ಬುದ್ಧಿಶಕ್ತಿ ಕೊಟ್ಟಾರ ನಮಗೆ. ಎದಕ್ಕೆ ಕೊಟ್ಟಾನ ಬುದ್ಧಿಶಕ್ತಿ? ಮಾತಾಡಕ್ಕೆ ಯಾಕೆ ಕೊಟ್ಟಾನಂದ್ರೆ, ಯಾವುದು ಸರಿ ಯಾವುದು ತಪ್ಪಂತ ಬದುಕು ಸಲುವಾಗಿ ಕೊಟ್ಟಾನ. ಇದನ್ನು ನಾವು ತಿಳ್ಕೋಬೇಕು. ಇನ್ನು ಈ ದೇಹದೊಳಗೆ ಏನೇನೈತಿ, ಈ ಬ್ರಹ್ಮಾಂಡದಾಗೆಲ್ಲ ಹೇಳಿದೆ. ನಕ್ಷತ್ರದವು, ನಕ್ಷತ್ರ ಪುಂಜಗಳದಾವು, ಸೌರ ಮಂಡಲಗಳದಾವು ಅಂತ ಎಲ್ಲ ಹೇಳಿದೆ. ನಮ್ಮ ದೇಹದೊಳಗೆ ಏನೇನದಾವು ಗೊತ್ತಾ? ಏನೇನಂತೇವ? ನಿನ್ನ ಹೆಸರೇನು? ಜೋರಾಗಿ ಹೇಳು. ಇಲ್ಲ ಕುಂತೆ, ಜೋರಾಗಿ ಹೇಳು. ಲಕ್ಷ್ಮಮ್ಮ. ವೆರಿ ಗುಡ್. ದೇಹದೊಳಗೆ ಏನೇನದ? ಒಮ್ಮೆ ಆಲೋಚನೆ ಮಾಡಿ ನಮ್ಮ ಒಳಗೆ ಏನೈತೆ ಮಾಡಿ ಹೇಳಿ. ನಾಚ್ಕೋಬೇಡ, ಹೇಳ. ನಾನು ಇಲ್ಲಿ ನಿಮ್ಮ ಮನೆಯವನ ಅಂತ ತಿಳ್ಕೊ. ಒಳಗೆ ಏನೇನೈತಿ? ಇದೇನಿದೆ? ಇದೇನಿದೆ? ಇದೇನು? ಇದೇನು? ಇದೇನಿದು? ಇವು 5 ಅದ ಅನ್ನೋದ್ರೆ ಗೊತ್ತೈತಿಲ್ಲ? ಗೊತ್ತೈತೆ. ಇವೇನು ಮಾಡ್ತಾವ ಕೆಲಸ? ಇವು 5 ನೀವು ನೋಡ. ನಿಮ್ಮ ಅಪ್ಪಾಜಿಗೆ ಹೇಳ್ಬೇಕು ಅನ್ಸಕತ್ತೈತಿ, ಎಲ್ಲಿಯಾಗ ಬರಕತ್ತೆ ವಿಚಾರಗಳು. ಇದನ್ನು ಮಾಡ್ಬೇಕು. ನಮ್ಮ ಒಳಗೆ ಏನೈತಿ, ನಾವೇನಿದೀವಿ ಅಂತ ತಿಳ್ಕೊಬೇಕು. ಇವೆಲ್ಲ ಏನು ಜ್ಞಾನೇಂದ್ರಿಯಗಳು ಅಂತ. ನಮಗೆಲ್ಲ ಜ್ಞಾನ, ಬುದ್ಧಿ, ಶಕ್ತಿಯನ್ನು ಕೊಡುವಂಥ ಇವು 5. ಇವುಗಳಿಂದ ಏನಾಗುತ್ತಂದ್ರೆ, ನಾವು ಪ್ರತಿಯೊಂದು ಕಣ್ಣಿಂದ ಏನು ಮಾಡ್ತೀವಿ?
ನೋಡ್ತೀವಿ. ನೋಡಿದ್ರೆ ಏನಾಗುತ್ತ, ಈಕಿ ಯಾರೋ, ಈ ಆಕಾರ ಐತಿ, ಈ ಮುಖ ಐತಿ, ಈಕಿ ಗವಿಸಿದ್ದಮ್ಮ. ಈಗ ನೀನು ನೋಡಿದ್ರೆ ಲಕ್ಷ್ಮಮ್ಮ ಅಂತೀವಿ. ನಿನ್ನ ಹೆಸರು ಏನಿಂದಲ್ಲವ ಭಾಗ್ಯ. ಈಕಿ ನೋಡಿದ್ರೆ ಭಾಗ್ಯ ಅಂತೀವಿಲ್ಲ ನಾವು. ನೀವು ಅಪ್ಪಾಜಿ ನಮ್ಮ ನೋಡಿದ್ದೇನೆ ಇವ್ರು ಇಂಥವ್ರು ಅಂತ ಅನ್ಕೊಂತೀವಲ್ಲ, ಆಕಾರ ನೋಡಿ ಅಂತೀವಿ. ಕಣ್ಣೇನು ಮಾಡ್ತೈತಿ, ನೋಡಿ ಪ್ರತಿಯೊಂದು ವಸ್ತುಗಳನ್ನ, ಪ್ರಾಣಿ ಪಕ್ಷಿಗಳನ್ನ, ಎಲ್ಲ ಪದಾರ್ಥಗಳನ್ನ ಗುರುತಿಸುವಂತ ಶಕ್ತಿ ಕಣ್ಣಿಗೆ ಕೊಟ್ಟ. ಮೂಗಿಗೆ ಏನು ಕೊಟ್ಟಾನ ಹೇಳ್ರಿ, ಒಂದು ಹೇಳಿದ್ದಾನ, ಮುಂದಿನ ಹೇಳ್ರಿ. ಲಕ್ಷ್ಮಮ್ಮ ಮೂಗೇನು ಕೆಲಸ ಮಾಡ್ತೈತಿ? ಶಾಣಕ್ಕೆ ನಾವ ಶಾಲೆ ಓದಿಲ್ಲ, ಓದಾಳ ನೀವು ಒಳ್ಳೆ ಡಿಗ್ರಿ ಫೈನಲ್ ಅಂತ ಅಂದ್ಬೇಡ, ಹೇಳೋಣ ಬಡ ಬಡ ಹೇಳ. ಭಾಳ ವಾಸನೆ ಕಂಡು ಹಿಡಿದ್ವಿ, ವೆರಿ ಗುಡ್. ಒಳ್ಳೆ ಹೂವಿನ ವಾಸನೆ, ಕ್ಯಾಟ್ ವಾಸನೆ, ಎಲ್ಲ ವಾಸನೆ ಕಂಡು ಹಿಡಿದಿದ್ದೆ ನಮ್ಗೆ ಕೊಡ್ತೈತೆ ಅದು. ಹಂಗಾರ ವಾಸನೆ ಕಂಡು ಹಿಡಿದು ಏನ್ ಮಾಡ್ಬೇಕು, ಆಮೇಲೆ ಏನ್ ಮಾಡ್ತೈತಿ, ಬುದ್ಧಿ ಶಕ್ತಿ ಮಾಡ್ತೈತಿ. ಯಾವ ವಾಸನೆ ನಮ್ಗ ಇಷ್ಟ ಆಗಿದ್ದನ್ನ ಅನುಭವಿಸ್ಬೇಕು, ಇಷ್ಟ ಆಗ್ಲಾರ್ದನ್ನ ಬಿಡ್ಬೇಕಂತ ಬುದ್ಧಿ ಕೊಡ್ತೈತಿ. ಅದರಿಂದ ಅದು ಚಿಂತನೆ ಮಾಡಿ ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಯಾವ್ದನ್ನ ನೋಡ್ಬೇಕು, ಯಾವ್ದನ್ನ ವಾಸನೆ ತಗೋಬೇಕು. ನಾಲಿಗೆ ಮಾಡ್ತೈತಿ. ರುಚಿ ಕಂಡು ಹಿಡಿತೈತಿ. ಶಬಾಷ್ ಇರ್ಲಿ. ಈಗ ಒಂದದ ಕರೆಕ್ಟ್ ಶೈನರ್ತಾರ ನೋಡ್ರಿ, ಚಂದ ಉತ್ತರ. ನಾಲ್ಗಿ ರುಚಿ. ಈ ಪ್ರಪಂಚದಾಗ ಕಲ್ಲು, ಕಟ್ಟಿಗೆ, ಮಣ್ಣು ಏನಾರ ತಗೋರಿ, ಕೇವಲ 6 ರುಚಿಗಳದಾವ ಈ ಪ್ರಪಂಚದಾಗ. ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ 6 ರುಚಿಗಳು. ಮಧುರ ಅಂದ್ರೆ ಸಿಹಿ, ಆಮ್ಲ ಅಂದ್ರೆ ಹುಳಿ, ಉಪ್ಪಿನಕಾಯಿ ನೀರು ಬಂತಿಲ್ವ, ಹುಳಿ. ಮಧುರ, ಆಮ್ಲ, ಲವಣ ಅಂದ್ರೆ ಉಪ್ಪು, ಕಟ್ಟು ಅಂದ್ರೆ ಖಾರ, ತಿಕ್ತ ಅಂದ್ರೆ ವಿಷ, ಕಷಾಯ ಅಂತಂದ್ರೆ ಒಗರು. ಇಷ್ಟು 6 ರುಚಿಗಳು ಕೊಟ್ಟು, ಈ ರುಚಿಗಳನ್ನ ತಕ್ಕಂಗ ಸುಮ್ಮನೆ ಕೊಟ್ಟಾನ ಅಂತ ಹೇಳಿ ಶಿಕ್ಷಕಂಗ ಮಂಡಾಳ ಗಣಿ ತಿನ್ನೆ, ಪುರಿ ಬಜ್ಜಿ ತಿನ್ನೆ, ಮಿರ್ಚಿ ಬಜ್ಜಿ ತಿನ್ನೆ ಅಂತಲ್ಲ. ಅದನ್ನ ತಿನ್ನೋದಕ್ಕೂ, ಒಳ್ಳೆ ಪದಾರ್ಥಗಳನ್ನ ತಿನ್ನೋದಕ್ಕೂ ಏನಂತ ವಿವೇಚನೆ ಮಾಡಿ ನಮ್ಗೆ ಏನು ಹಿತಾಗುತ್ತೆ ಅದು ನೋಡ್ಬೇಕಂತ ಅದು ಕೊಟ್ಟ ರುಚಿ. ಇಲ್ಲಾಂದ್ರೆ ಏನಾಗುತ್ತೆ, ಹಂಗೆ ಎಲ್ಲಾನು ತಿನ್ಕೊಂಡ ಪ್ರಾಣಿ ಪಕ್ಷಿಗಳು ನೋಡ್ರಿ, ಈಗಿನ ದನಗಳು ನೋಡ್ರಿ, ಪ್ಲಾಸ್ಟಿಕ್ ತಿಂತಾವು, ಏನೆಲ್ಲ ತಿಂತಾವು. ಮೊದಲ ಅವು ಬರೇ ಅವು ಬೇಕಾದ ಇವೇನು ಮೇವು, ಅವು ಹಂತ ಹಸಿ ಗಿಡ ಮರಗಳು ತಿಂತು. ಈಗ ಪ್ಲಾಸ್ಟಿಕ್ಕು ತಿಂತಾವು, ಪೇಪರು ತಿಂತಾವು. ಅಂದ್ರೆ ವಿವೇಚನೆ ಶಕ್ತಿ ಇಲ್ಲ ಪಾಪ ನಮಗೈತಿ. ರುಚಿ ಕಿವಿ ಏನ್ ಮಾಡ್ಬೇಕಿಲ್ಲ, ಇದು ಏನ್ ಮಾಡ್ಬೇಕಿಲ್ಲ, ಕೇಳ್ತೈತಿ. ಏನನ್ನು ಕೇಳ್ಬೇಕು, ಏನನ್ನು ಕೇಳಬಾರ್ದಂತ ವಿವೇಚನೆ ಇರ್ಬೇಕು, ಬುದ್ಧಿ ಶಕ್ತಿಯಿಂದ ಕೆಲಸ ಮಾಡಬೇಕು. ಚರ್ಮ ಐತಿ, ಇದು ಅದಕ್ಕೆ ಬೇಕು, ಇದೇ ಮಾಡ್ತದೆ ಕೆಲಸ. ಚರ್ಮ ಹೇಳ್ದೆ ಯಾವ ಏನ್ ಮಾಡ್ತೈತಿ. ಈಗ ಕಣ್ಣು ಮುಚ್ಕೊಂತಿ, ಕಣ್ಣು ಮುಚ್ಕೊಂಡು ಈಗ ನಿಮ್ಮ ತಂಗಿ ಬರ್ತಾ ನಿನ್ನ ತಕ್ಕ ಆಕೆ ಮುಟ್ಟಿ ಈಕಿ ಯಾರಂತ ಹೇಳ್ತೀನಿ, ನಿಮ್ಮ ತಮ್ಮ ಅದಾನ ಹೌದಲ್ಲ, ನಿಮ್ಮ ತಮ್ಮ ನಿನಗೆ ಗೊತ್ತಾಗದ ಒಟ್ಟು ನಿನಗೆ ಗೊತ್ತಾಗಲಾರ್ದಂಗೆ ಕಣ್ಣು ಮುಚ್ಕೊಂಡು ಮುಂದೆ ಬಂದು ಒಮ್ಮೆ ಇಕ್ಕಿ ನಿಂತಾವ, ನಾವು ನಿಂತು ಕುಡಿಯುವ ನಮ್ಮ ತಮ್ಮ ಈಗ ನಮ್ಮ ತಂಗಿ ಅಂತ ತಿಂತಿಲ್ಲ. ಇದು ಏನಿದು ಚರ್ಮದ ಕೆಲಸ, ಸ್ಪರ್ಶ, ಜ್ಞಾನ. ಇವು 5 ಏನಂತ ಅಂದ್ರೆ ನಮಗೆ ಜ್ಞಾನ ಶಕ್ತಿಗಳನ್ನ ಕೊಡುವುದು, ಜ್ಞಾನವೃಂದ ನಮ್ಗೆ ಹೆಚ್ಚು ಮಾಡುವಂಥ 5 ಜ್ಞಾನೇಂದ್ರಿಯಗಳು ಅಂತಾರೆ. ಸರಿ, ಇವನು ಸರಿಯಾಗಿ ಬಳಕೆ ಮಾಡ್ಕೋಬೇಕು ನಾವು, ಅಂದ್ರೆ ಜೀವನ ಸಾರ್ಥಕ ಆಗುತ್ತೆ. ಏನು ತಿಳ್ಕೊಂಡ್ರಿ ಈಗ ಇದುವರೆಗೆ ಮೂರು ವಿಷಯ ತಿಳ್ಕೊ. ಒಂದನೇದ್ದು ನಾವು ಎಲ್ಲಿದ್ದೀವಿ ಅಂತ ತಿಳ್ಕೊಂಡು, ಎಲ್ಲಿದ್ದೀವ ಬ್ರಹ್ಮಾಂಡ. ನಾವು ಎಲ್ಲಿದ್ದೀವಿ, ಬ್ರಹ್ಮಾಂಡದಾಗಿದ್ದೀವಿ. ಹಂಗಾರ ಇದು ನಾವು ಯಾವ ಇದರಲ್ಲಿ ಇದ್ದೇವಲ್ಲ ಅದನ್ನ ರಕ್ಷಣೆ ಮಾಡ್ಕೋಬೇಕಲ್ಲ ನಾವು. ಈಗ ನಮ್ಮ ಮನೆ ಐತಿ, ಕಸ ಹೊಡಿದ್ ಬೇಡಪ್ಪ ಒಂದು ತಿಂಗಳ ಏನ್ ಮಾಡ್ತಾ ಏನಾಗುತ್ತೆ, ಭೂಮಿಯಾಗಿದ್ದೇವಿಲ್ಲ ನಾವು. ಭೂಮಿ ನಮ್ಗೆಲ್ಲ ರಕ್ಷಣೆ ಮಾಡ್ತೈತಿಲ್ಲ, ನಮ್ಗೆ ಕೊಡ್ತೈತಿಲ್ಲ, ಎಲ್ಲ ಹಿತ ಆಗುವಂತ ಮಾಡ್ತೈತಿ. ಅದನ್ನ ರಕ್ಷಣೆ ಮಾಡ್ಕೋಬೇಕಿಲ್ಲ ನಾವು. ನಮ್ಮ ಮನೆ ಹೆಂಗೆ ಸ್ವಚ್ಛ ಇಟ್ಕೊಂತ ಹೆಂಗೆ ಬ್ರಹ್ಮಾಂಡ ಎಲ್ಲ ಬ್ರಹ್ಮಾಂಡ ಅಂದ್ರೆ ಸುತ್ತಮುತ್ತಲು ನಮ್ಮ ಪರಿಸರವನ್ನು ಚೆನ್ನಾಗಿಟ್ಕೊಂಡು. ಎರಡನೇದ್ದು ಅದನ್ನ ಸ್ವಚ್ಛ ಇಟ್ಕೊಂಡು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ಮೂರನೇದ್ದು ಇದನ್ನ ಸೃಷ್ಟಿ ಉತ್ಪತ್ತಿ ಮಾಡಿದಾರೆ ಯಾರು, ಒಂದೇದ್ದು ತಪ್ಪಿದ್ದಾನೆ. ಎರಡನೇದ್ದು ಹೇಳ್ಬಿಟ್ಟು ಮೇಲೆ
ಒಂದೇದು ಸೃಷ್ಟಿ ಉತ್ಪತ್ತಿ ಮಾಡಿದ ಯಾರು? ಶಿವ. ಪರಮಾತ್ಮ ಅನ್ನಬೇಕು, ಇಲ್ಲ ಪರಶಿವ ಅನ್ನಬೇಕು, ಗೊತ್ತಾಯ್ತಲ್ಲ. ಅವನಿಂದನೇ ಎಲ್ಲರೂ ಬಂದೇವು ಅಂದಾಗ ಅವನು ಒಂದು ಭಾಗನ. ದೇವರಂಗನ ಅಂತ ನಾವು ದೇವರಂಗ ದೇವಿ, ದೇವರಾಗ್ಬೇಕು ನಾವು. ಮನುಷ್ಯರ ದೇವಿ ದೇವರಾಗುವಂತಹ ಮಟ್ಟದಲ್ಲಿ ನಾವು ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನು ನೋಡಬೇಕು. ಇಷ್ಟೇ ನಾವು ದೇವರ ಮಕ್ಕಳು. ನಾವು ಒಂದೇ ದೇವರ ಮಕ್ಕಳು, ಒಂದೇ ದೇವರಿರೋದು 2 3 ಇಲ್ಲ. ನಾವು ಅದರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಲೋಕಕ್ಕೆ ಒಬ್ಬನೇ ದೇವ. ಹಂಗ ದೇವ್ರ ಹೆಂಗದಾನ? ಅವನಿಗೆ ಆಕಾರ ಇಲ್ಲ, ರೂಪ ಇಲ್ಲ ಅವನಿಗೆ. ನಮಗೆ ರೂಪ ಐತಿ. ಆಮೇಲೆ ಹುಟ್ಟು ಸಾವು ಇಲ್ಲ, ನಮ್ಗೆ ಹುಟ್ಟು ಸಾವು ಐತಿ. ಯಾರಿಗೆ ಹುಟ್ಟು ಸಾವಿಲ್ಲ ಅವ್ರ ದೇವರು, ಯಾರಿಗೆ ಆಕಾರ ಇಲ್ವೋ ಅವ್ರ ದೇವರು. ಯಾರು ಎಲ್ಲನೂ ಮಾಡೋ ಶಕ್ತಿ, ನಾವೆಲ್ಲನೂ ಮಾಡೋಕ್ಕಾಗತ್ತೆ? ಈ ಬ್ರಹ್ಮಾಂಡ ಸೃಷ್ಟಿ ಮಾಡೋಕ್ಕಾಗತ್ತೆ? ನಮಗೆ ಆಗಲ್ಲ. ಎಲ್ಲನೂ ಸೃಷ್ಟಿ ಮಾಡುವಂಥ, ಎಲ್ಲವನ್ನು ಶಕ್ತಿಯನ್ನು ಕೊಡುವಂಥ, ಎಲ್ಲವನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಇರೋಣ ಯಾರಪ್ಪ ಅಂದರೆ ದೇವರು. ಆಮೇಲೆ ದೇವ್ರು ಎಲ್ಲ ಕಡೆನೂ ಅದನ್ನ, ಕಣ್ಣಿಗೆ ಕಾಣಲಾದ. ಅವನೇ ನಮ್ಮನ್ನೆಲ್ಲ ನಡೆಸೋದು. ಆ ದೇವರ ಮಕ್ಕಳು ನಾವೆಲ್ಲರೂ ಒಂದು. ಇಲ್ಲಿ ನಾವು ಯಾರು ಭೇದ ಭಾವ ಇಲ್ಲ, ನಾವು ಒಂದೇ ತಾಯಿಯ ಮಕ್ಕಳಂತೇಳಿ ನಾವು ಬದುಕಬೇಕು. ಯಾವುದೂ ಮೇಲು ಕೀಳು, ಅವ ಹಂಗ ಇವ ಹಿಂಗ ಇವ ಇದು ಅದು ಅಂತ ಅನ್ನೋದೇ. ನಾವೆಲ್ಲರೂ ಒಂದೇ ತಾಯಿಯ ತಂದೆಯ ಮಕ್ಕಳು ಅನ್ನುವಂತಹ ಭಾವನೆಯಿಂದ ನಾವೆಲ್ಲರ ಇರಬೇಕು. ಅದಕ್ಕೆ ದೇವರವನ್ನು ತಿಳ್ಕೋಬೇಕು. ನಾನು ಯಾರಪ್ಪ ಅಂದ್ರೆ, ನಾನು ಆ ದೇವರ ಸೃಷ್ಟಿ ಮಾಡೋಂಥ ಎಲ್ಲವೂ ದೇಹದಲ್ಲಿ ಇದಾವು. ಇಂದ್ರಿಯಗಳ ಬಗ್ಗೆ ಹೇಳೇನು ನಾನು ನೀವು 5 ಇಂದ್ರಿಯಗಳು. ಆದ ಇಂದ್ರಿಯಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು, ಅಲ್ಲಿನೂ ಶಕ್ತಿ ಐತಿ ವಿಶ್ವದಲ್ಲಿ, ಇಲ್ಲಿ ಒಳಗಿರೋ ಶಕ್ತಿನೇ ಇದು. ಈ ಶಕ್ತಿ ಮುಖಾಂತರ ನಮ್ಮ ಇಂದ್ರಿಯಗಳನ್ನು ಬಳಕೆ ಮಾಡ್ಕೊಂಡು ನಾವು ಚೆನ್ನಾಗಿ ಬದುಕಬೇಕು ಅನ್ನೋದೇ ತಿರುಳು. ಇದನ್ನೆಲ್ಲ ಯಾಕೆ ಮಾಡಕತ್ತೇವೆ ಅಂದರೆ, ದೇವರು ಯಾರಪ್ಪ ಅಂತ ತಿಳ್ಕೊಳೋದು. ಎರಡನೇದು ದೇವರು ಸೃಷ್ಟಿ ಮಾಡಿದ್ದನ್ನು ಚೆನ್ನಾಗಿ ಇಟ್ಕೊಳೋದು. ನಮ್ಮನ್ನು ಸೃಷ್ಟಿ ಮಾಡಿ ಹುಟ್ಟಿಸ್ಯಾನ, ನಾವು ಚೆನ್ನಾಗಿರ್ಬೇಕು. ಮನಸ್ಸು ಸ್ವಚ್ಛ ಇರಬೇಕು, ದೇಹ ಸ್ವಚ್ಛ ಇರಬೇಕು, ಆರೋಗ್ಯ ಕಾಪಾಡ್ಕೋಬೇಕಂತ ಭಾವ. ಅಂದರೆ ನಮ್ದೆಲ್ಲ ನಾವೆಲ್ಲರೂ ಒಂದೇ ದೇವ್ರ ಮಕ್ಕಳು. ನಾವು ಭೇದ ಭಾವ ಮಾಡಬಾರ್ದು. ನಾವು ಹಂಗದ ನೀವು ಹಿಂಗದಾನ, ಗಂಡು ಹೆಣ್ಣು ಯಾವ ತಾರತಮ್ಯ ಇಲ್ಲ, ಬಡವ ಬಲ್ಲಿದ ಏನೂ ಭೇದ ಭಾವ ಇಲ್ಲಾರ್ದ ನಾವೆಲ್ಲರೂ ಒಂದು ಅನ್ನೋದು ಇಷ್ಟು ತಿಳ್ಕೊಂಡು ಸಲುವಾಗಿ ಈ ಪೂಜೆ ಮಾಡೋದ್ರಿಗೆ ಇದನ್ನು ಕೊಟ್ಟ ಲಿಂಗ. ಯಾರು ಕೊಟ್ಟರು? ಬಸವಣ್ಣ ಕೊಟ್ಟರು. ಇಷ್ಟಲಿಂಗವನ್ನು ಯಾಕೆ ಕೊಟ್ಟರು ಅಂದ್ರೆ, ಇಡೀ ಸೃಷ್ಟಿಯನ್ನು ನಾವು ಪೂಜೆ ಮಾಡೋಕ್ಕಾಗುತ್ತೆ. ಒಂದು ಇಡೀ ಉಷ್ಟು ಕೈ ಹಿಡ್ಕೊಳಕ್ಕಾಗಲ್ಲ. ಇಡೀ ಬ್ರಹ್ಮಾಂಡವನ್ನು ಅದರ ಒಂದು ಸಂಕೇತವಾಗಿ ರಾತ್ರಿ ನಿಂತ್ಕೊಂಡು ನೋಡಿದ್ರೆ ಆಕಾಶ ಹೆಂಗೆ ಕಾಣ್ತೈತೆ? ಹೆಂಗೆ ಕಾಣ್ತೈತಲ್ಲ ಲಕ್ಷ್ಮಮ್ಮ? ಈ ಲಿಂಗದ ಗತಿ ಕಾಣ್ತೈತಿ, ಲಿಂಗ ರೌಂಡ್ ಕತ್ಲು ಇರ್ತೈತಲ್ಲ, ಅದಕ್ಕೆ ಇದನ್ನು ಕೊಟ್ಟರು. ಇಷ್ಟ ಸಿಂಪಲ್ ಅದು. ಆಮೇಲೆ ಭಾಳ ಚಾನ್ಸಲ್ ಆಗಬಾರ್ದು, ಅತ್ತಾಗಿತ್ತಾಗ ಮನಸ್ಸು ಓಡಾಡಬಾರ್ದು ಅಂತೇಳಿ ಇದ್ರ ಒಂದನ್ನು ಪೂಜೆ ಮಾಡೋದನ್ನು ನಾವು ಭಾಳ ಏಕಾಗ್ರತೆ ಬರ್ತೈತಿ, ನೆನಪಿನ ಶಕ್ತಿ ಚೆನ್ನಾಗಿ ಬರ್ತೈತಿ, ನಾವು ಮಾಡೋ ಎಲ್ಲ ಕೆಲಸ ಚೆನ್ನಾಗಿ ಆಗ್ತಾವ ಅಂತೇಳಿ ಲಿಂಗ ಕೊಟ್ಟರು. ಅದಕ್ಕೆ ಲಿಂಗ ಹಾಕ್ಕೋಬೇಕು. ಎಲ್ಲಿ ದೇವ್ರು ಹೊರಗಡೆ ಇಲ್ಲ, ಹೊರಗಡೆ ಇಲ್ಲ, ಇಲ್ಲಿ ಒಳಗನ ನಮ್ಮಲ್ಲಿ ಅದ ದೇವರು. ಆ ನಮ್ಮಲ್ಲಿರೋ ದೇವರನ್ನು ಹುಡುಕೊಳ್ಳಾಕ ಇದೊಂದು ಸಾಧನ ಕೊಟ್ಟರು. ಈ ಕಾಲೇಜ್ಗೆ ಹೋಗ್ಬೇಕು, ನೀ ಕಾಲೇಜ್ಗೆ ಹೋಗ್ಬೇಕು, ಒಂದು ಮಾರ್ಗ ಐತಿಲ್ಲ. ಆ ಮಾರ್ಗ ಗೊತ್ತಿದ್ರೆ ನೀ ಕಾಲೇಜಿಗೆ ಹೋಗ್ತಿ, ಮಾರ್ಗ ಗೊತ್ತಿಲ್ಲ ನೀವು ಮಾಡ್ತೀವಿ. ಅದಕ್ಕೆ ದೇವರನ್ನು ಕಾಣೋ ಸಲುವಾಗಿ, ದೇವರನ್ನು ಹೆಂಗದಂತ ಅನುಭವಿಸೋ ಸಲುವಾಗಿ ಈ ಲಿಂಗ ಕೊಟ್ಟರು. ಇಷ್ಟು ಲಿಂಗ ಪೂಜೆ ಕೊಟ್ಟರು, ಶಿವಯೋಗ ಅಂತ ಕೊಟ್ಟರು. ಅದು ನಿಮಗೆಲ್ಲ ಪರಿಚಯ ಆಗಲಿ ಅಂತೇಳಿ ಎಲ್ಲರೂ ಒಬ್ಬೊಬ್ಬರಿಂದ ಒಬ್ಬರ ಮನೆಗೆ ಹೋಗಿ ಇದನ್ನು ಪರಿಚಯ ಮಾಡಿಕೊಡೋದು. ಒಂದು ನಾವು ನೀವು ಕುಡಿಯ ಮಾಡೋದು. ಇದನ್ನು ಮಾಡೋದ್ರಿಂದ ಎಲ್ಲರೂ ಒಬ್ರಿಗೊಬ್ಬರು ಪುಣ್ಯಾತ್ಮರಾಗೋದು, ಪುನೀತರಾಗೋದು. ಹಾಗೆ ಈ ಸುಂದರವಾದಂಥ ಸಮಾಜವನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಈ ಎಲ್ಲ ಕೆಲಸವನ್ನು ಈ ನಿಮ್ಮೂರಾಗ ಪರಪ್ಪವರು ಎಲ್ಲರೂ ತಂಡವರು ಸೇರ್ಕೊಂಡು, ಶಂಕರಪ್ಪವರು, ಶಿವಣ್ಣರು, ಬಸವಣ್ಣರು ಎಲ್ಲರೂ ಸೇರ್ಕೊಂಡು ನಿಮ್ಮೂರಾಗಿ ಈ ಕೆಲಸ ಮಾಡಕತ್ತಾರೆ. ಇನ್ಮ್ಯಾಗ ತಿಂಗಳಿಗೊಮ್ಮೆ ಇಲ್ಲಿ ಅಮಾಸಿ ಮರ್ದಿನ ನಿಮ್ಮಲ್ಲಿ ಗುಡಿ ಹತ್ರ ನಡೀತೈತಿ, ನೋಡ್ರಿ ನಮ್ಮ ಮೇಲೆ ನೀವು ಬರ್ತೀರಾ? ಅಲ್ಲಿ ಏನು ಮಾಡ್ತೈತಿ, ನಾವೇನಿಲ್ಲ, ಒಳ್ಳೆಯದನ್ನು ವಿಚಾರ ಮಾಡ್ತೀವಿ, ಒಳ್ಳೆಯದನ್ನು ಮಾತಾಡ್ತೀವಿ, ಒಳ್ಳೆಯದನ್ನು ಹಾಡ್ತೀವಿ, ಮನೆಗೆ ಹೋಗ್ತೀವಿ. ಈಗೆಲ್ಲ ಬರೀ ಮಕ್ಕಳದ ನಾವು ಮಾತಾಡೋದು ಬಂದ್ ಮಾಡಿಬಿಟ್ಟಿವಲ್ಲ, ದೊಡ್ಡವ್ರದ್ದು ಎಲ್ಲರದು ಬಂದ್ ಮಾಡಿಬಿಟ್ಟು ನೀವೆಲ್ಲ ಬರೀ ಹುಡುಗರದ ಇಲ್ಲಿ
ವಚನ ಕಂಠಪಾಠ ಶರಣರ ಜೀವನ ಚರಿತ್ರೆ ಬಗ್ಗೆ ಮಾತಾಡ್ತಾರ. ಒಂದಿಷ್ಟು ಮಂದಿ 4-5 ಮಂದಿ ವಚನಗಳನ್ನು ವಿಶ್ಲೇಷಣೆ ಮಾಡ್ತಾರೆ. ಹಿಂಗೆ ಮಾಡಿ ಈಗ 37ರಿಂದ 40 ಮಂದಿ ಮಕ್ಕಳು ಭಾಗವಹಿಸ್ತಾರೆ. ಅದಕ್ಕೆ ನೀವು ಏನು ಮಾಡ್ಬೇಕಪ್ಪ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಒಂದು 2 ತಾಸು ಎದ್ದಕ್ಕೆ ಟೈಮ್ ಕಾಯ್ತು ನಾವು ನಿಷ್ಠೆಯಿಂದ ಅಲ್ಲಿ ಬಂದು ಕುತ್ಕೊಳ್ಳೋದು. ಎಲ್ಲ ಒಳ್ಳೊಳ್ಳೆ ಮಾತಾಡೋರು ಇರ್ತಾರೆ. ಹುಡುಗರ ಎಷ್ಟು ಅದ್ಭುತ ಮಾತಾಡ್ತಾರೆ ಅಂದ್ರೆ ಹಂಗೆ ನೀವು ಸಹಿತ ತಿಂಗಳ 1 ವಚನ 2 ವಚನ 5 ವಚನ 10 ವಚನ. ಒಂದು ಹುಡುಗಿ ಹೆಸರೇನಪ್ಪ, ರೇಖಾ 75 ವಚನ ಹೇಳಿಲ್ಲ ಒಂದು ಜನ ಆಕಿ. 75 ವಚನ. ಅವು 3 ಆ ಮನೆಯ ಹುಡುಗರು ಎಷ್ಟು ಚಂದ ಹೇಳ್ತಾವ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾವ. ಹೌದನ? ಭಾಳ ಏನು ನೋಡ್ಬಿಟ್ರೆ ಅಷ್ಟು ಆನಂದ ಆಗುತ್ತ ಹುಡುಗರು. ಎಲ್ಲ ಹುಡುಗರು ಹಂಗದ. ಹಂಗ ನೀವು ಬರ್ರಿ, 1 ವಚನ ಮನೆ ಓದ್ಕೊಟ್ಟು ಬ್ಯಾಪೆಟ್ ಮಾಡ್ಕೊಂಬರ್ರಿ. ನೀವು ಹೇಳಿ, ಎಷ್ಟರ ಹೇಳ್ರಿ ನೀವು, ನಾವು ನಿಮ್ಗೆ ಅವಕಾಶ ಮಾಡಿಕೊಡ್ತೇವೆ. ಅದನ್ನ ನೋಡಿ ನೀವೇನು ಮಾಡ್ಬೇಕು, ತಂದೆ ತಾಯಿಗಳು ಬರ್ಬೇಕು. ಮಕ್ಕಳು ಹಾಡೋದನ್ನ, ಮಕ್ಕಳು ವಚನ ಪಾಠ ಮಾಡೋದನ್ನ, ಹಿಂಗೆ ಈ ಶರಣರ ಜೀವನ ಚರಿತ್ರೆಯನ್ನು ಅಲ್ಲಿ ಹೇಳೋದು ನೋಡಿ ಆನಂದ ಪಡೋದು. ನೀವು ಮಕ್ಕಳು ಮಾಡಿದ್ರೆ ಒಳ್ಳೆ ಕೆಲಸ ಮಾಡೋದು ನೋಡಿ ಆನಂದ ಪಟ್ಬಿಟ್ರೆ ನಿಮಗೂ ಆನಂದ, ಅವ್ರಿಗೆ ಆನಂದ. ಖುಷಿನೇ ಮನೆ ತುಂಬ ಅಂತೇಳಿ ಶರಣರು.